ಹಲೋ ಗಾಯ್ಸ್, ವಾಟ್ಸಪ್ಪಲ್ಲಿ ನೀವು ಯಾರ ಜೊತೆನಾದರೂ ಚಾಟ್ ಮಾಡಿರ್ತೀರಾ, ಆ ಸಿಂಗಲ್ ಪರ್ಸನ್ದು ಚಾಟ್ ಹಿಸ್ಟ್ರಿ ಬೇಕು ಅಂದರೆ ನೀವೆಲ್ಲ ಏನಾದರೂ ಟೆಕ್ಸ್ಟ್ ಮೆಸೇಜ್ ಮಾಡಿರ್ತೀರಾ ಇಲ್ಲ ಇಮೇಜ್ ಕಳಿಸಿರ್ತೀರಾ, ಅದೆಲ್ಲ ಹೇಗೆ ಡೌನ್ಲೋಡ್ ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಅದಕ್ಕೂ ಮೊದಲು ನಮ್ಮ ಪೇಜ್ನ ಫಾಲೋ ಮಾಡ್ಕೊಂಡು ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನಿಮ್ಗೆ ಮರ್ತೋಗುತ್ತೆ. ಗಾಯ್ಸ್, ಫಸ್ಟು ವಾಟ್ಸಪ್ ಓಪನ್ ಮಾಡ್ಕೊಳ್ಳಿ. ಅದಾದಮೇಲೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ, ಸೆಟ್ಟಿಂಗ್ಸ್ಗೆ ಹೋಗಿ, ಅದಾದಮೇಲೆ ಚಾಟ್ಸ್ ಅಂತ ಇಲ್ಲಿ ಕಾಣಿಸ್ತಿದೆಯಲ್ಲ, ಚಾಟ್ಸ್ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡಿ. ಫುಲ್ ಡೌನ್ ಬಂದರೆ ಚಾಟ್ ಹಿಸ್ಟ್ರಿ ಅಂತ ಇರುತ್ತೆ, ಚಾಟ್ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಎಕ್ಸ್ಪೋರ್ಟ್ ಚಾಟ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ನಿಮ್ಗೆ ಯಾರು ಚಾಟ್ ಬೇಕು, ಫಾರ್ ಎಕ್ಸಾಂಪಲ್ ನೋಡಿ ಡೈಲಿ ವಿಡಿಯೋ ಮೇಕಿಂಗ್ ಅಂತಿದೆಯಲ್ಲ, ಅದ್ರ ಚಾಟ್ ಬೇಕು ಅಂದರೆ ಹಿಂಗೆ ಕ್ಲಿಕ್ ಮಾಡಿ. ನಿಮ್ಗೆ ಯಾರು ಬೇಕೋ ಆ ಚಾಟ್ನ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಈಗ ಎಕ್ಸ್ಪೋರ್ಟ್ ಆಗುತ್ತೆ. ವಾಟ್ಸಪ್ ಹೋಗಿ ನಿಮ್ಗೆ ಯಾರಿಗೆ ಸೆಂಡ್ ಮಾಡಬೇಕೋ ಅವ್ರ ನಮ್ಮ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಸೆಂಡ್ ಆಗೋಗುತ್ತೆ. ನೋಡಿ ಇಷ್ಟೇ ಸಿಂಪಲ್ ಟ್ರಿಕ್ಸು. ಅವ್ರ ಚಾಟ್ ಹಿಸ್ಟ್ರಿ ಇಲ್ಲೆಲ್ಲ ಇದೊಳಗೆ ಬಂದು ಸೇವ್ ಆಗಿ ಜಿಪ್ ಫೈಲೇ ಸೇವ್ ಆಗಿರುತ್ತೆ. ನೀವು ಆಮೇಲೆ ಓಪನ್ ಮಾಡ್ಕೊಂಡು ನೋಡ್ಕೋಬೋದು. ಓಕೆನಾ? ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಯೂಸ್ಫುಲ್ ಅನಿಸಿದ್ರೆ ಶೇರ್ ಮಾಡಿ. ಧನ್ಯವಾದಗಳು. ನಿಮ್ಗೆ ಇನ್ನೂ ಮೋರ್ ಯೂಸ್ಫುಲ್ ಇನ್ಫಾರ್ಮೇಷನ್ ಬೇಕು ಅಂದರೆ ಇನ್ಫೋ ವಿತ್ ರಾಕಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.